ವೆಲ್ಕಮ್ ಬ್ಯಾಕ್ ಟು ಎಜು ಇನ್ಫೋ ಕನ್ನಡ. ಇವತ್ತಿನ ಎಜು ನ್ಯೂಸಲ್ಲಿ 7th ಪೇ ಕಮಿಷನ್ ಮತ್ತು ಮಹಿಳಾ ಮೀಸಲಾತಿ ಬಗ್ಗೆ ಏನೆಲ್ಲ ಇನ್ಫಾರ್ಮೇಷನ್ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಮಹಿಳೆಯರಿಗೆ ಎಷ್ಟು ಪರ್ಸೆಂಟ್ ಇವಾಗ ಮೀಸಲಾತಿ ಹುದ್ದೆ ಖಾಲಿಗಳಿವೆ, ಎಷ್ಟು ಭರ್ತಿಯಾಗಿದೆ, ಇನ್ನು ಎಷ್ಟು ಅಪ್ಲೈನ ಮಾಡ್ಬೋದು, ಅದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಇದೆ, ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ 7th ಪೇ ಕಮಿಷನ್ ಬಂದು ಸಂಪೂರ್ಣವಾಗಿ ಜಾರಿಗೆ ಮತ್ತು ಮಹಿಳಾ ಸರ್ಕಾರಿ ಉದ್ಯೋಗಿಗಳಿಗೆ ಮೀಸಲಾತಿಯನ್ನು ಸೇರಿದಂತೆ ಹಲವು ಶಿಫಾರಸುಗಳನ್ನು ಆಯೋಗ ಕೂಡ ಆಲ್ರೆಡಿ ವರದಿ ಕೂಡ ಮಾಡಿದೆ. ಇವಾಗ ನಿಮಗೆ ನೆಕ್ಸ್ಟ್ ಬರ್ತಿರೋ ಇನ್ಫಾರ್ಮೇಷನ್ ಏನು ಅಂದರೆ, ಸರ್ಕಾರಿ ಇಲಾಖೆಯಲ್ಲಿ ಪ್ರತಿಯೊಂದು ಸಿಬ್ಬಂದಿಗಳ ಸಂಖ್ಯಾಬಲವನ್ನು ವಿಮರ್ಶೆ ಮಾಡಬೇಕು. ಅಂದರೆ ವಿಮರ್ಶೆ ಅಂದರೆ ಎಷ್ಟು ಸಂಖ್ಯೆ ಇವಾಗ ಕೆಲಸ ಮಾಡ್ತಾಯಿದ್ದಾರೆ, ರಿಮೈನಿಂಗ್ ಎಷ್ಟು ಪೆಂಡಿಂಗ್ ಇದೆ, ಅದನ್ನು ಒಂದು ಸಲ ವಿಮರ್ಶೆ ಮಾಡಬೇಕು ಅಂತ ಇವಾಗ ವರದಿಗಳ ಪ್ರಕಾರ ಬರ್ತಾ ಇದೆ. ಇನ್ನು ಮಹಿಳಾ ಮೀಸಲಾತಿ ಶಿಫಾರಸುಗಳ ಬಗ್ಗೆ ಮಾತಾಡೋದಾದರೆ, ಇವಾಗ 7th ಪೇ ಕಮಿಷನ್ ಆಯೋಗದ ವರದಿಗಳ ಪ್ರಕಾರ ದಿನಾಂಕ 1/10/2023 ಒಟ್ಟಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1,84,686 ಮಹಿಳಾ ನೌಕರರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಂದರೆ ಇಷ್ಟು ಮಂದಿ ಬಂದು ಇವಾಗ ಗೌರ್ಮೆಂಟ್ ಎಂಪ್ಲಾಯ್ಸ್ಗಳಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಕಳೆದ 5 ವರ್ಷಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯವು 34% 35ಗೆ ಏರಿಕೆಯಾಗಿದೆ. ಅಂದರೆ ಏನು, ಮೀಸಲಾತಿಯನ್ನು ಮಾಡಿದ್ರು ಅದರ ಪ್ರಕಾರ 34 35 ಅಂದರೆ 1% ಇವಾಗ ಅವರ ಉದ್ಯೋಗ ಭರ್ತಿ ಕೂಡ ಜಾಸ್ತಿ ಆಗಿದೆ. ಇವಾಗ ಇದರಿಂದ ಏನಾಗ್ತದೆ ಅಂದರೆ, ಇವಾಗ ಮಹಿಳೆಯರಿಗೆ ಇದ್ದಂತಹ ಮೀಸಲಾತಿ ಬಂದು 33% ಅಷ್ಟು ಮೀಸಲಾತಿ ಇತ್ತು. ಇವಾಗ ಮಹಿಳೆಯರಿಗೆ ನೀವು 7ನೇ ಆಯೋಗ ವೇತನದಲ್ಲಿ ನೋಡೋದಾದರೆ 33% ಅಷ್ಟು ಮೀಸಲಾತಿಯನ್ನು ಕೂಡ ನೀಡಿದರು. ಬಟ್ ಇವಾಗ ಇದು ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ 35%ವರೆಗೂ ಇದು ಮೀಸಲಾತಿ ಹೆಚ್ಚಾಗೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಕೆಲವೊಂದು ಎಕ್ಸಾಂಪಲ್ಸ್ ನೋಡೋದಾದರೆ, ಇವಾಗ ಸಾಕ್ಷರತಾ ಅಂದರೆ ಇವಾಗ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಬಂದಾಗ 50% ಮಹಿಳೆಯರಿಗೆ ಮೀಸಲಾತಿನ ನೀಡಿದರು. ಅಂದರೆ ಟೀಚಿಂಗ್ ಪ್ರೊಫೆಷನಲ್ ಆಗಿರ್ಬೋದು, ಪ್ರೊಫೆಸರ್ ಆಗಿರ್ಬೋದು. ಈ ಥರ ಬೇಸ್ ಮೇಲೆ ಇನ್ನು ಮಹಿಳಾ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಮಹಿಳೆಯರಿಗೆ ಅಂತಲೇ 50% ಅಷ್ಟು ಮೀಸಲಾತಿನ ನೀಡಿದರು. ಇವಾಗ ಅದನ್ನು ನೋಡಿದ್ರೆ ಒಟ್ಟಾರೆ ಇವಾಗ ಅಲ್ಲಿ 1,44,266 ಶಿಕ್ಷಕರುಗಳ ಪೈಕಿ 71,000 ಇವಾಗ ಶಿಕ್ಷಕರು. ಇದು ಮುಂದೆ ಲೇಟೆಸ್ಟಾಗಿ ಇಂದು ಬಂದಿರತಕ್ಕಂಥ ಅಪ್ಡೇಟ್. ಇನ್ನು ಪೊಲೀಸ್ ಇಲಾಖೆಯಲ್ಲಿ ನೋಡೋದಾದರೆ 20% ಮಹಿಳೆಯರಿಗೆ ಮೀಸಲಾತಿ ನೀಡಲಾಗಿತ್ತು. ಅದರಲ್ಲಿ 75,477 ಕಾರ್ಯನಿರತ ಪೊಲೀಸ್ ಪೇದೆಗಳ ಪೈಕಿ 8,000 ಮಹಿಳೆಯ ಪೇದೆಗಳಿದ್ದಾರೆ. ಇದು ಬಂದು ರೀಸೆಂಟಾಗಿ ಬಂದಿರೋ ಅಪ್ಡೇಟ್ ಆಗಿದೆ. ಇದರಿಂದ ಏನಾಗಿದೆ ಅಂದರೆ, ಪೊಲೀಸ್ ಇಲಾಖೆಯಲ್ಲಿ ಇವಾಗ ಮಹಿಳೆಯರ ಹಾಲಿ ಮೀಸಲಾತಿ ಏನಿದೆ 20% 30% ಜಾಸ್ತಿ ಮಾಡಬೇಕು ಅಂತ ಇವಾಗ ಶಿಫಾರಸಲ್ಲಿ ಕೂಡ ಇವಾಗ ಕಳಿಸಲಾಗಿದೆ. ಇನ್ ಕೇಸ್ ಇದು ಅಂಗೀಕಾರ ಆಯಿತು ಅಂದರೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ 50-60% ಮಾಡಬೇಕು ಮತ್ತು ಪೊಲೀಸ್ ಇಲಾಖೆಯಲ್ಲಿ 20-30% ಮಾಡಬೇಕು ಅಂತ ಇವಾಗ ಒಂದು ಶಿಫಾರಸು ಕೂಡ ಕಳಿಸಲಾಗಿದೆ. ಇದೇನಾದರೂ ಅಂಗೀಕಾರ ಆಗುತ್ತೋ ಅಂದರೆ ನಿಮಗೆ ಹೆಚ್ಚಿನ ಮೂಲಕ ಸೌಲಭ್ಯಗಳು ಸಿಗಲಿದೆ ಮತ್ತು ಜಾಸ್ತಿ ನಿಮಗೆ ಮೀಸಲಾತಿ ಕೂಡ ಪ್ರೊವೈಡ್ ಆಗಲಿದೆ. ಇವತ್ತಿನ ಥ್ಯಾಂಕ್ ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.